ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಗೆಳತಿ ರೇಖಾ. ಇನ್ನು ಪ್ರೆಗ್ನೆನ್ಸಿ ಹೇಗೆ ಕನ್ಸೀವ್ ಆಗಿದ್ದೀವಿ ನಾವು ಅಂತ ತಿಳ್ಕೊಳ್ಳೋದಕ್ಕೆ ನಿಮ್ಮ ಪೀರಿಯಡ್ಸು ಮಿಸ್ ಆದರೆ ನೀವು ಒಂದು ಪ್ರೆಗ್ನೆನ್ಸಿ ಆಗಿರ್ಬೋದು ಅಂತ ಊಹೆಯನ್ನು ಮಾಡ್ತೀರಾ. ನಂತರ ಒಂದು ಪ್ರೆಗ್ನೆನ್ಸಿ ಟೆಸ್ಟನ್ನು ಮಾಡಿಸಿ ಅದು ಕನ್ಫರ್ಮನ್ನು ಮಾಡ್ಕೋತೀರಾ. ಇನ್ನು ಈ ಪೀರಿಯಡ್ಸ್ ಮಿಸ್ ಆಗೋದಕ್ಕಿಂತ ಮುಂಚೆನೇ ಒಂದು ಪ್ರೆಗ್ನೆಂಟ್ ಅಂತ ಹೇಗೆ ನೀವು ಕನ್ಫರ್ಮ್ ಮಾಡ್ಕೊಳ್ಳೋದು, ಅದರ ಒಂದು ಸೂಚನೆಗಳು ಏನು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಮ್ಮ ಪೀರಿಯಡ್ಸ್ ಡೇಟ್ ಮಿಸ್ ಆಗೋದಕ್ಕಿಂತ ಮುಂಚೆನೇ ಈ ಕೆಲವೊಂದು ಲಕ್ಷಣಗಳು ನಿಮ್ಮಲ್ಲಿ ಕಂಡುಬರುತ್ತೆ. ನೀವು ಅದನ್ನು ಸೂಕ್ಷ್ಮವಾಗಿ ಗಮನಿಸಿದ್ದೆ ಆದರೆ ನೀವು ಪ್ರೆಗ್ನೆಂಟ್ ಅಂತ ನೀವೇ ಮನೆಯಲ್ಲಿ ಊಹೆಯನ್ನು ಮಾಡ್ಕೋಬೋದು. ಇನ್ನು ಮಿಸ್ಡ್ ಪೀರಿಯಡ್ಸ್ ಆದಮೇಲೆ ನೀವು ಒಂದು ಪ್ರೆಗ್ನೆನ್ಸಿ ಟೆಸ್ಟನ್ನು ಮಾಡಿ ಅದನ್ನು ಕನ್ಫರ್ಮ್ ಮಾಡ್ಕೋಬೋದು. ಆ ಕೆಲವೊಂದು ಲಕ್ಷಣಗಳು ಯಾವುದು ಅಂತ ನೋಡೋಣ. ಮೊದಲನೇದು, ನಿಮ್ಮ ಪೀರಿಯಡ್ಸ್ ಡೇಟ್ಗಿಂತ 10 ದಿನದ ಮುಂಚೆನೇ ನಿಮಗೆ ಸ್ವಲ್ಪ ಬ್ಲೀಡಿಂಗ್ ಅನ್ನೋದು, ಅಂದರೆ ಸ್ಪಾಟಿಂಗ್ ಅನ್ನೋದು, ಡ್ರಾಪ್ ಈ ರೀತಿ ಒಂದು ಸ್ಪಾಟಿಂಗ್ ಅನ್ನೋದು ಕಂಡುಬರುತ್ತೆ. ಇದು ಕೇವಲ 1 ಅಥವಾ 2 ದಿನ ಮಾತ್ರ ಕಂಡುಬರುತ್ತೆ. ಇದು ಪೀರಿಯಡ್ಸ್ ಬ್ಲೀಡಿಂಗ್ ರೀತಿ ಹೆವಿ ಇರೋದಿಲ್ಲ, ಸ್ಪಾಟಿಂಗ್ ರೀತಿ ಸ್ವಲ್ಪನೇ 1-2 ದಿನ ಕಂಡುಬರುತ್ತೆ. ಇದನ್ನು ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಅಂತ ಕರಿತೀವಿ. ಇದು ಪೀರಿಯಡ್ಸ್ ಮಿಸ್ ಆಗೋದಕ್ಕಿಂತ ಮುಂಚೆನೇ ಈ ಒಂದು ಸಿಂಪ್ಟಮ್ ನಿಮ್ಮಲ್ಲಿ ಕಂಡುಬರುತ್ತೆ. ಈ ರೀತಿ ಕಂಡು ಬಂದರೆ ಸೂಕ್ಷ್ಮವಾಗಿ ಗಮನಿಸಿ, ಅದು ಒಂದು ಪ್ರೆಗ್ನೆನ್ಸಿಯ ಸಿಂಪ್ಟಮ್ ಅಂತ ನೀವು ತಿಳ್ಕೊಬೋದು. ಇನ್ನು ಮುಂದಿನ ಸಿಂಪ್ಟಮ್ ನೋಡೋದಾದರೆ, ನಿಮ್ಮ ಪೀರಿಯಡ್ಸ್ ಡೇಟ್ಗಿಂತ ಒಂದು 10-12 ದಿನ ಮುಂಚೆನೇ ಒಂದು ವೈಟ್ ಡಿಸ್ಚಾರ್ಜ್ ಅನ್ನೋದು ಆಗುತ್ತೆ. ಅದು ತುಂಬ ತಿಕ್ಕಾಗಿರೋದಿಲ್ಲ, ಕ್ಲಿಯರ್ ಆಗಿ ತಿನ್ನಾಗೆ ಇರುತ್ತೆ. ಇನ್ನು ಮುಂದಿನ ಸಿಂಪ್ಟಮ್ ನೋಡೋದಾದರೆ, ನಿಮ್ಮ ಬ್ರೆಸ್ಟಲ್ಲಿ ನಿಪ್ಪಲ್ಸಲ್ಲಿ ಆಗುವಂಥ ಚೇಂಜಸ್ಸು. ನಿಪ್ಪಲ್ಸಲ್ಲಿ ಲೈಟಾಗಿ ಕಲರ್ ಚೇಂಜ್ ಆಗುತ್ತೆ. ಜೊತೆಗೆ ಕೆಲವೊಂದು ಸಲ ಪೇಯ್ನು ಅನ್ನೋದು ನಿಮಗೆ ಆ ಟೈಮಲ್ಲಿ ಉಂಟಾಗುತ್ತೆ. ಅಂದರೆ ಪೀರಿಯಡ್ಸ್ ಮಿಸ್ ಆಗೋದಕ್ಕಿಂತ ಮುಂಚೆನೇ ಕೆಲವೊಂದು ಸಲ ನಿಪ್ಪಲ್ ಏರಿಯಾದಲ್ಲಿ ಪೇಯ್ನ್ ಅನ್ನೋದು ಅಂಡರ್ ಆರ್ಮ್ಸಿಂದ ನಿಪ್ಪಲ್ ಏರಿಯಾವರೆಗೂ ನಿಮಗೆ ಸ್ವಲ್ಪ ತುಂಬ ಸೆನ್ಸಿಟಿವ್ ಆಗಿರುತ್ತೆ. ಬ್ರೆಸ್ಟ್ ಏರಿಯಾ ಪೇಯ್ನ್ ಅನ್ನೋದು ಸ್ವಲ್ಪ ಕಂಡುಬರುತ್ತೆ. ಇನ್ನು ನಿಮ್ಮ ಪೀರಿಯಡ್ಸ್ ಡೇಟ್ಗಿಂತ ಒಂದು 10 ದಿನದ ಮುಂಚೆ ಕೆಲವೊಂದು ಸಲ ಕಿಬ್ಬೊಟ್ಟೆಯಲ್ಲಿ ನೋವು ಕಂಡುಬರುತ್ತೆ. ಇದು ಇಂಪ್ಲಾಂಟೇಷನ್ ಟೈಮಲ್ಲಿ ಈ ರೀತಿ ಕಿಬ್ಬೊಟ್ಟೆ ನೋವು ಅನ್ನೋದು ಕಾಣಿಸ್ಕೊಳ್ಳುತ್ತೆ. ಬಟ್ ಪ್ರತಿಯೊಬ್ಬರಲ್ಲೂ ಈ ರೀತಿ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಬಟ್ ಕೆಲವರಲ್ಲಿ ಈ ರೀತಿ ಒಂದು ಕಿಬ್ಬೊಟ್ಟೆ ನೋವು ಕಾಣಿಸುತ್ತೆ. ಇದು ಪೀರಿಯಡ್ ಪೇಯ್ನ್ಸ್ ರೀತಿ ಇರುತ್ತೆ. ಸೊ ಅದನ್ನು ನೀವು ಡಿಸ್ಟಿಂಗ್ವಿಷ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಇನ್ನು ಮುಂದಿನ ಸಿಂಪ್ಟಮ್ ಅಂತ ಹೇಳಿದ್ರೆ, ಪೀರಿಯಡ್ಸ್ ಡೇಟ್ಗೂ ಮುಂಚೆನೇ ಕೆಲವೊಂದು ಸಲ ನಿಮಗೆ ಹುಳಿ ತೇಗು ಬರುವಂಥದ್ದು, ಎದೆ ಉರಿ ಆಗುವಂಥದ್ದು, ಸ್ವಲ್ಪ ಇಂಡೈಜೆಷನ್ ಪ್ರಾಬ್ಲಮ್ಸ್ ಉಂಟಾಗುವಂಥದ್ದು. ಇದು ಪೀರಿಯಡ್ಸ್ ಡೇಟ್ಗಿಂತ ಮುಂಚೆನೇ ಈ ಕೆಲವೊಂದು ಸಮಸ್ಯೆಗಳು ನಿಮಗೆ ಕಂಡುಬರಬಹುದು. ಇನ್ನೊಂದು ಮುಖ್ಯವಾದ ಸಿಂಪ್ಟಮ್ ಅಂತ ಹೇಳಿದ್ರೆ, ನೀವು ಇದನ್ನು ಸೂಕ್ಷ್ಮವಾಗಿ ಗಮನಿಸಿದ್ದೆ ಆದರೆ ಖಂಡಿತವಾಗ್ಲೂ ನಿಮಗೆ ಗೊತ್ತಾಗುತ್ತೆ. ಯೂರಿನ್ ಮಾಡಬೇಕಾದ್ರೆ ನಿಮಗೆ ಅದರ ಕ್ವಾಂಟಿಟಿ ಅನ್ನೋದು ಜಾಸ್ತಿ ಇರುತ್ತೆ. ಅಂದರೆ ನೀವು ಮುಂಚೆ ಯೂರಿನೇಷನ್ ಮಾಡಬೇಕಾದ್ರೆ ಎಷ್ಟು ಇರುತ್ತೆ ಅಂತ ನಿಮಗೆ ಗೊತ್ತೇ ಇರುತ್ತೆ. ಈ ಟೈಮಲ್ಲಿ ಅಂದರೆ ಮಿಸ್ಡ್ ಪೀರಿಯಡ್ಸ್ಗಿಂತ ಕೆಲವು ದಿನಗಳ ಮುಂಚೆ ನಿಮಗೆ ಯೂರಿನೇಷನ್ ಅನ್ನೋದು ಜಾಸ್ತಿ ಆಗೋದಕ್ಕೆ, ಆಮೇಲೆ ಸ್ವಲ್ಪ ನೊರೆಯಾಗಿ ಬಬಲ್ಸ್ ರೀತಿ ಆಗೋದಕ್ಕೆ ನಿಮಗೆ ಸ್ಟಾರ್ಟ್ ಆಗುತ್ತೆ. ಇದನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಇದು ಪ್ರೆಗ್ನೆನ್ಸಿಯ ಒಂದು ಸಿಂಪ್ಟಮ್ ಅಂತ ನೀವು ತಿಳ್ಕೊಬೋದು. ಸೊ ಈ 6 ಲಕ್ಷಣಗಳು ನಿಮಗೆ ಪೀರಿಯಡ್ಸ್ ಮಿಸ್ ಆಗೋದಕ್ಕಿಂತ ಮುಂಚೆನೇ ಕಂಡು ಬರ್ತಾ ಇದೆ ಅಂತ ಹೇಳಿದ್ರೆ ನೀವು ತುಂಬ ಜಾಗರೂಕರಾಗಿರಬೇಕು. ಪೀರಿಯಡ್ಸ್ ಮಿಸ್ ಆದ 1 ವಾರ 10 ದಿನ ಬಿಟ್ಟು ನೀವು ಪ್ರೆಗ್ನೆನ್ಸಿ ಟೆಸ್ಟನ್ನು ಮಾಡಿ ಕನ್ಫರ್ಮನ್ನು ಮಾಡ್ಕೋಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್.